ಯುವಕರು. ಪ್ರಜಾಪ್ರಭುತ್ವದ ಬಗ್ಗೆ ಎರಡು ಬಹಳ ವಿಶೇಷವಾದಂತಹ ಮತ್ತು ಮೌಲಿಕವಾದಂಥ ಎರಡು ವಾಕ್ಯಗಳಿದೆ. ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಗವರ್ಮೆಂಟ್ ದೇ ಡಿಸರ್ವ್ ಆರ್ ದ ಲೀಡರ್ಸ್ ದೇ ಡಿಸರ್ವ್. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಯೋಗ್ಯತೆಗೆ ತಕ್ಕಂತಹ ಸರ್ಕಾರ ಅಥವಾ ನಾಯಕರು ಸಿಗ್ತಾರೆ ಅಂತ. ಇನ್ನೊಂದು ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ. ಸ್ವಾತಂತ್ರ್ಯ, ಹಕ್ಕುಗಳು ಅಥವಾ ನ್ಯಾಯ ನಮ್ಮ ಸಮಾಜದಲ್ಲಿ ಇರಬೇಕು ಅಂದರೆ ನಾವು ಸದಾ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದು. ಸೊ ಭ್ರಷ್ಟಾಚಾರ ಬೇರೆ ದೇಶಗಳಲ್ಲಿ ನಿವಾರಣೆ ಆಗಿದೆ ಅಥವಾ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆದರೆ ಹತೋಟಿಯಲ್ಲಿದೆ. ಯಾಕೆ? ಅಲ್ಲಿಯ ಜನ ಮೌಲ್ಯಾಧಾರಿತ ವ್ಯವಸ್ಥೆಯನ್ನು ಬಯಸ್ತಾರೆ. ಅವರು ಜಾತಿ ನೋಡಿಕೊಂಡು, ಅದೇನೋ ನಮ್ಮಲ್ಲಿ ನಾವೊಂದು ಸ್ಲೋಗನ್ ಹಾಕಿದ್ದೀವಲ್ಲ, ಹೆಂಗಸರಿಗೆ ಕುಕ್ಕರು, ಗಂಡಸರಿಗೆ ಲಿಕ್ಕರು, ಎರಡೇ ಬಡ್ದಿರೋ ನಿಕ್ಕರು ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂಥ ಜನರನ್ನು ನಾವು ಕುಕ್ಕರು, ನಿಕ್ಕರು ಆಸೆಗೆ ಓಟ್ ಹಾಕಿದ್ರೆ ಅವ್ರು ನಮ್ಮ ನಿಕ್ಕರ್ ಬಿಚ್ತಾರೆ. ಈಗ ಬಿಚ್ತಾ ಇದ್ದಾರೆ, ಅದನ್ನೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಜನರ ಯೋಗ್ಯತೆ ಇವತ್ತು ಆ ಥರಕ್ಕೆ ಹೋಗ್ಬಿಟ್ಟಿದೆ. ಸಮಾಜದಲ್ಲಿ ನ್ಯಾಯ ನೀತಿ, ನನ್ನ ಜಾತಿಯ ಬೇರೆ ಜಾತಿಯ ಯಾವನೇ ಭ್ರಷ್ಟ ಆದರೂ ಭ್ರಷ್ಟ, ಆದರೆ ನನ್ನ ಜಾತಿಯವನ್ನ ಭ್ರಷ್ಟನ ಯಾರು ಪ್ರಶ್ನೆ ಮಾಡಿದ್ರೆ ನಿಮ್ಮ ಜಾತಿಲಿಲ್ವಾ, ಆ ಜಾತಿಲಿಲ್ವಾ, ಈ ತರಹದ ಒಂದು ಅನೈತಿಕ ಮನಸ್ಥಿತಿಗೆ ನಾವು ಬಂದುಬಿಟ್ಟಿದ್ವಿ. ಹಾಗಾಗಿ ಅದೇ ಕಾರಣದಿಂದ ಇವತ್ತಿನ ಜನ್ಸಿಗಳಿದಾರಲ್ವ, ನಾನು ಮಿಲೇನಿಯಲ್ಸೇ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡಿದ್ದಾರೆ. ಜನ್ಸಿಗಳು ಇವೆಲ್ಲ ಜಾತಿ, ಕೋಮು, ಕುಕ್ಕರು, ಲಿಕ್ಕರು, ನಿಕ್ಕರಿಂದ ಆಶೆಗೆ ಬಂದುಬಿಟ್ಟಿದ್ದಾರೆ. ಇವರೆಲ್ಲ ಇನ್ನೂ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ, ಆದರೆ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ, ನಿರೀಕ್ಷೆಗಳಿವೆ ಅವರಿಗೆ. ಆದರೆ ಹಾಗಾಗಿ ಇವರು ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದಿದೆ. ಇವರ ಕಾರಣದಿಂದಾಗಿ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ನಾನು ಇವತ್ತಲ್ಲಿ ಒಂದು 10 ವರ್ಷ ಹೇಳ್ತಾ ಇದ್ದೀನಿ. 10 ವರ್ಷದಿಂದ ಅಮೇರಿಕದಲ್ಲಿ ಒಂದು ಸಂದರ್ಭದಲ್ಲಿ ರಾಜಕಾರಣಿಗಳ ಬಗ್ಗೆ ಅವಿಶ್ವಾಸ ಬಂದಾಗ ಅಲ್ಲಿ ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಭ್ರಮನಿರಸನ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಪ್ಪಿ ಮೂವ್ಮೆಂಟ್ ಅಂತ ಬಂತು. ಹಿಪ್ಪೀಸ್ ಅಂತ ಅಂದರೆ ಹೆಂಗೆಂಗೋ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಪ್ರಪಂಚನೇ ಇಷ್ಟು, ಜೀವನನೇ ಇಷ್ಟು, ಇದಕ್ಕೇನು ಅರ್ಥ ಇಲ್ಲ, ವ್ಯವಸ್ಥೆ ಬದಲಾಗಲ್ಲ, ಸಮಾಜ ಬದಲಾಗಲ್ಲ ಅಂತ. ಅವರು ದೇಶದಲ್ಲಿ ವಿಯೆಟ್ನಾಂ ಯುದ್ಧ ನಡೀತಿದ್ದಂಥ ಸಂದರ್ಭದಲ್ಲಿ ಅಮೇರಿಕದ ಲಕ್ಷಾಂತರ ಜನ ಸೈನಿಕರು ಹೋಗಿ ವಿಯೆಟ್ನಾಂ ಅಂತ ಜಾಗದಲ್ಲಿ ಸಾಯ್ತಿದ್ದಂಥ ಸಂದರ್ಭದಲ್ಲಿ ಇವರು ಅದರ ಬಗ್ಗೆ ಪ್ರತಿಭಟನೆ ಮಾಡಿ ಆ ಯುದ್ಧಗಳೆಲ್ಲ ನಿಲ್ಲಿಸೋ ಹಾಗೆ ಕೆಲವೊಂದೆಲ್ಲ ಮಾಡಿದ್ರು. ಆದರೆ ಅದರಿಂದ ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳಾದವು. ಹಾಗಾಗಿ ಇವತ್ತಿನ ಅಂತಹ ಒಂದು ಸಂದರ್ಭ ಕರ್ನಾಟಕದಲ್ಲಿ ದೇಶದಲ್ಲೇ ಬಂದಿದೆ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ. ಒಂಥರ ಹಿಪ್ಪಿ ಇವ್ರಿಗೆ ನಮಗಿದ್ದಾಗೆ, ನಮ್ಮ ಹಿಂದಿನವ್ರಿಗಿದ್ದಾಗೆ ಬದುಕೋದಿಕ್ಕೆ ಕಷ್ಟ ಇಲ್ಲ, ಅವರ ಅಗತ್ಯಗಳು ಈಡೇರ್ತಾ ಇದೆ. ತುಂಬ ದುಡ್ಡು ಬೇಕಾಗೋದಿಲ್ಲ ಬದುಕೋದಕ್ಕೆ. ಹೊಟ್ಟೆಗೆ ಅನ್ನ ಸಂಪಾದನೆ ಮಾಡೋದು ಕಷ್ಟ ಆಯಿತು 30-40 ವರ್ಷಗಳ ಹಿಂದೆ. ಬಟ್ಟೆ ಬೇರೆ ಬೇರೆ ಶೋಕಿ ಬಿಡಿ, ಅನ್ನ ಸಂಪಾದನೆ ಮಾಡೋದು. ಇವತ್ತು ಅನ್ನ ತುಂಬ ಇನ್ಎಕ್ಸ್ಪೆನ್ಸಿವ್. ನಮ್ಮ ದೇಶದಲ್ಲಿ 1 kg ಅಕ್ಕಿ 60 ರೂಪಾಯಿ 70 ರೂಪಾಯಿಗೆ ಸಿಗುತ್ತೆ. ಅದೇ ಜಪಾನಲ್ಲಿ ಅದೇ ಅಕ್ಕಿ 600-700 ರೂಪಾಯಿ ಇದೆ. ಅಂದರೆ ಇವತ್ತು ರೈತ ಸಬ್ಸಿಡಿಲಿ ಕೊಡ್ತಾ ಇದ್ದಾನೆ. ಸರ್ಕಾರ ರೈತನಿಗೆ ಸಬ್ಸಿಡಿ ಕೊಡ್ತಿರೋದಲ್ಲ, ರೈತ ಸಬ್ಸಿಡಿಲಿ ಆಹಾರ ಧಾನ್ಯ ಕೊಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಊಟ ಅನ್ನುವಂತಹದ್ದು, ಆಹಾರ ಅನ್ನುವಂಥದ್ದು ಅದಕ್ಕೆ ಬೆಲೆನೇ ಇಲ್ಲ. ಹಾಗಾಗಿ ಇವತ್ತು ಅದೇನೋ ಮಧ್ಯಪ್ರದೇಶಲ್ಲೆಲ್ಲ ನೋಡ್ತಿದ್ವಲ್ಲ, ಸರ್ಕಾರ 28 ರೂಪಾಯಿಗೆ ಇಥನಾಲ್ ಕೊಡುತ್ತಂತೆ, ಇಥನಾಲ್ ಮಾಡೋದಕ್ಕೆ ಕಂಪ್ನಿಗಳು. ಅವರು ಅದನ್ನ ಇನ್ಯಾರಿಗೋ 35 ರೂಪಾಯಿಗೆ ಮಾರುತ್ತಾರಂತೆ, ಅವ್ರದಂಥದ್ದು ಸರ್ಕಾರಕ್ಕೆ ಮಾರ್ತಾರಂತೆ ರೈತರ ಹೆಸರಿನಲ್ಲಿ. ಹೀಗೆ ಈ ಥರದ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಈ ಜನ್ರೇಷನ್ ಬಂದಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಸಾಧ್ಯ ಆಗುತ್ತೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರಬೇಕು ಅಂದರೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಸಮಾಜದಲ್ಲಿ ನೈತಿಕತೆ ಹೆಚ್ಚಬೇಕು, ಯೋಗ್ಯರನ್ನು ಪ್ರಾಮಾಣಿಕರನ್ನು ಗುರುತಿಸಬೇಕು. ಒಂದು ಉದಾಹರಣೆ ನಿಮ್ಗೆ ಕೊಡೋದಾದರೆ, ಒಂದು 60 ಈ ಉತ್ತರ ಕರ್ನಾಟಕದಲ್ಲೂ ಅಷ್ಟೇ, ಈಗ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತ ಇಲ್ಲಿ ಬೆಳಗಾಮಲ್ಲಿ ಸಪ್ತರ್ಷಿಗಳು ಒಂದು 7 ಜನ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ವಿದ್ಯಾವಂತರು ಸೇರಿ ಕಟ್ಟಿದಂಥ ಸಂಸ್ಥೆ. ಅದು ಸಮಾಜದಲ್ಲಿ ವಿಶೇಷವಾಗಿ ನಮ್ಮ ಲಿಂಗಾಯತರಿಗೆ, ಅವ್ರಿಗೆ ಅನುಕೂಲ ಆಗಲಿ, ಅವ್ರಿಗೆ ಹಾಸ್ಟೆಲ್ ಮಾಡೋಣ, ಅವ್ರ ಕಾಲೇಜ್ ಮಾಡೋಣ ಅಂತ. ಇವತ್ತು ಅದು ಯಾರ ಕೈಲಿದೆ? ಕಳ್ಳರ ಕದಿಮರ ಕೈಲಿದೆ. ಬೆಂಗಳೂರಲ್ಲಿ ಹೀಗೇ ಒಕ್ಕಲಿಗರ ಸಂಘ ಅಂತಿದೆ. ಅನೇಕ ಜನ ಒಕ್ಕಲಿಗ ನಾಯಕರು ಅಥವಾ ಶ್ರೀಮಂತರು ಆ ಸಂಘಕ್ಕೆ ದಾನ ಮಾಡೋದು ಜಮೀನುಗಳನ್ನು. ಇವತ್ತು 100 ಕೋಟಿಗಿದೆ. ಇವತ್ತು ಅದರಲ್ಲಿ ಆ ಸಂಘಕ್ಕೆ ಎಲೆಕ್ಷನ್ ಆಗಬೇಕು ಅಂದರೆ 5 ಕೋಟಿ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಡೈರೆಕ್ಟರ್ ಆಗೋದಕ್ಕೆ. MLA ಎಲೆಕ್ಷನ್ಗಿಂತ ಕೆಟ್ಟದಾಗಿ ಅದರದ್ದು ಬ್ಯಾನರ್ಗಳು, ಬೋರ್ಡರ್ಗಳನ್ನ ಹಾಕ್ಕೊಂಡು. ಯಾಕಂದರೆ MLA ಎಲೆಕ್ಷನ್ಗೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣಕ್ಕಾಗಿ ನೀವು ಬ್ಯಾನರ್ಗೆ ಏನಾರು ಹಾಕೋಂಗಿಲ್ಲ. ಆ ಸಂಘಗಳ ಅಧ್ಯಕ್ಷತೆ ಎಲೆಕ್ಷನ್ಗೆ ಅದೊಂದೇ ಅಲ್ಲ, ಯಾವುದೇ ಜಾತಿ ಸಂಘಗಳಿಗೆ ಎಲೆಕ್ಷನ್ ಆದಾಗ ಅದು ಕೋಡ್ ಆಫ್ ಕಂಡಕ್ಟ್ ಇರಲ್ವಲ್ಲ, ಹಾಗಾಗಿ ಅವರು ಎಲ್ಲ ಕಡೆ ಬ್ಯಾನರ್ ಹಾಕಿ ದುಡ್ಡು ಕೊಟ್ಟು ಇವತ್ತು ಆಗ್ತಾ ಇದ್ದಾರೆ. ಏನು ನಮ್ಮ ಸಮುದಾಯದವ್ರಿಗೆ ಒಳ್ಳೇದಾಗಲಿ ಅನ್ನೋದಲ್ಲ ಅವ್ರಿಗೆ. ನಾನು ಅದರಲ್ಲಿ ಏನಾದರೂ ಹೋಗಿ ನಾನು ಒಂದು ಮೆಡಿಕಲ್ ಸೀಟ್ನೋ ಒಂದು ಇಂಜಿನಿಯರಿಂಗ್ ಸೀಟ್ನೋ ಪ್ರತಿ ವರ್ಷ ಮಾರ್ಕೊಳ್ತಾ ದುಡ್ಡು ಮಾಡೋಣ. 5 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದು. ಮತ್ತು ನನ್ನಿಂಥ ಒಂದು ಸಂಘದ ಸದಸ್ಯ ಅಥವಾ ಅಧ್ಯಕ್ಷ ಅಥವಾ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋದ್ರಿಂದ ಬಾಗಿಲುಗಳು, ಸರ್ಕಾರಿ ಕಚೇರಿಯ ರಾಜಕಾರಣಿಗಳ ಬಾಗಿಲುಗಳು ತನ್ನಿಂತಾನೇ ತೆರ್ಕೊಳ್ಳುತ್ತೆ. ಹಾಗಾಗಿ ನಾನು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ತರಹದ ಕೆಟ್ಟ ವಾತಾವರಣ ಸಮಾಜದಲ್ಲಿ ಮೌಲ್ಯ ಕೆಟ್ಟಿದೆ. ಇವತ್ತು ನಮ್ಮದೇ ಸಮಾಜ ಬಿಟ್ಬಿಡಿ, ನನ್ನದೇ ಜಾತಿ ಅಂದ್ಕೊಂಡಿರೋ ನನ್ನ ಜಾತಿಯ ಸಂಘಕ್ಕೆ ಹಿಂದೆ ಎಲ್ಲ ಒಳ್ಳೆಯವರನ್ನ, ರಿಟೈರ್ಡ್ ಆಗಿರುವಂಥ ಅಧಿಕಾರಿಗಳನ್ನು, ಶ್ರೀಮಂತರನ್ನ, ಪ್ರಾಮಾಣಿಕರನ್ನ ಜನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಇವತ್ತು ನಮ್ಮದೇ ಜಾತಿಯ ಸಂಘ ಕೆಡಲಿ ಅಂತೇಳಿ ನಾವು
ಕೆಟ್ಟರೆ ನನಗೇನು ಅಂತ ಹೇಳಿ ಕಳ್ಳರನ್ನ ಕದಿಮನ್ನು ಆಯ್ಕೆ ಮಾಡ್ಕೊಳ್ತಾ ಇದೀವಿ. ಅಂದರೆ ಒಂದು ಹುಣ್ಣು ಅಥವಾ ಗಾಯದ ನಾನು ರೋಗ ಪರೀಕ್ಷೆ ರೋಗ ಲಕ್ಷಣವನ್ನು ಹೇಳ್ತಾ ಇದ್ದೀನಿ. ಇದು ವಿಸ್ತರಿಸಿದಾಗ ಸಮಾಜದಲ್ಲೂ ಇದೇ ಇದೆ. ಇದು ಬದಲಾಗಬೇಕು. ಈ ಹೊಸ ತಲೆಮಾರಿನ ಯುವ ಜನರ ಒತ್ತಡ ಈ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ನಾನೊಬ್ಬ ಪರಮ ಆಶಾವಾದಿ, ಎಟರ್ನಲ್ ಆಪ್ಟಿಮಿಸ್ಟ್ ನಾನು. ಹಾಗಾಗಿ ಸಮಾಜ ಹಿಂದೇನೂ ಇತ್ತು ನೋಡಿ, ಭೂಮಿಗೆ ಮನುಷ್ಯನ ಅಗತ್ಯ ಇಲ್ಲ, ಮನುಷ್ಯನಿಗೆ ಭೂಮಿ ಅಗತ್ಯ ಇದೆ. ಇನ್ನೂ 600-700 ಕೋಟಿ ವರ್ಷಗಳ ಕಾಲ ಭೂಮಿ ಇರುತ್ತಂತೆ. ಆದರೆ ಮನುಷ್ಯ ಇರೋದು ಇನ್ನೊಂದು 25 ಕೋಟಿ ವರ್ಷಗಳು. 25 ಕೋಟಿ ವರ್ಷಗಳಲ್ಲಿ 600-700 ವರ್ಷಗಳಲ್ಲಿ ಭೂಮಿ ಯಾವತ್ತಿಗೋ ಒಂದು ದಿವಸ ನಾಶ ಆದಾಗೋದು 6-7 ಬಿಲಿಯನ್ ವರ್ಷಗಳಾದ ಮೇಲೆ. ಆದರೆ ಮನುಷ್ಯ ಇರೋದು ಇನ್ನು 25 ಕೋಟಿ ವರ್ಷಗಳು ಮಾತ್ರ ಭೂಮಿ ಮೇಲೆ. ಅಂತಂದರೆ ಈ ಭೂಮಿ ನಾವು ಬದುಕೋದಕ್ಕೆ ತಕ್ಕನಾಗಿದ್ದರೆ ತಾನೇ ನಾವು ಭೂಮಿ ಮೇಲೆ ಇರೋದು. ಅದೇ ರೀತಿಯಲ್ಲಿ ಸಮಾಜ ಸರಿಯಾಗಿದ್ದರೆ ನಮ್ಮ ಮುಂದಿನ ತಲೆಮಾರುಗಳು ಅವ್ರಿಗೊಂದು ಸುಭದ್ರ ಜೀವನ ಸಾಧ್ಯವಾಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇವತ್ತು ದೊಡ್ಡವರು ತೀರ್ಮಾನ ಮಾಡಬೇಕು. ಇಲ್ಲಾಂದರೆ ಹಿರಿಯರ ಬಗ್ಗೆ ತುಂಬ ಕೆಟ್ಟ ಭಾವನೆಗಳನ್ನು ನಮ್ಮ ಇವತ್ತಿನ ತಲೆಮಾರು ಇಟ್ಕೊಳ್ಳುತ್ತೆ.